ಎಲ್ರಿಗೂ ನಮಸ್ಕಾರ. ನಮ್ಮ ಶಿರಾ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಆಹಾ, ನೋಡ್ರಿ ನೋಡ್ರಿ, ಬ್ಯಾಸ್ಗಿಗೆ ರಾಗಿ ಹಾಕ್ಯವ್ರೆ ಇಲ್ಲಿ. ಎಂತ ಚೆನ್ನಾಗಿ ರಾಗಿ ತೆನೆ ಬಿಟ್ಟೈತೆ ಅಂದ್ರೆ ತಕೊಂಡೋಗಿ ರಪ 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 ಕಿತ್ಕೊಂಡೋಗ್ಬಿಟ್ಟು ಚೆನ್ನಾಗಿ ಸುಟ್ಬಿಟ್ಟು ಉಜ್ಬಿಟ್ಟು, ಇಲ್ಲ ನಸೆ ಉಜ್ಬಿಟ್ಟು ಒಂದಿಟ್ಟು ಬೆಳ್ಳುಳ್ಳಿ, ಉಪ್ಪು, ಮೆಣಸಿನ್ಕಾಯಿ ಹಾಕಿ ರಾಗಿ ಬೆಳೆಸಿ ಮಾರ್ಕೆಟ್ ತಿಂತಾ ಇದ್ರೆ ಬಾಯಿಗೆ ನೀರು ಬರ್ತವೆ. ಲೋ ಚಿಂಟು, ಏನೆಲ್ಲ ಮಾಡ್ತಿದ್ಯಾ? ಏನು ಇಲ್ಲ ಕಣೋ, ಸುಮ್ಮನೆ ಹಿಂಗೆ ಹೊಲ್ದಕ್ ಬಂದಿದ್ದೆ, ರಾಗಿ ಹೊಲ ನೋಡ್ತಾ ಇದ್ದೆ. ನೋಡು, ನಾ ಮಾತಾಡ್ಕೊಂಡ್ ಬಂದ್ವಲ್ಲ ಅದೇ ಕಣ ಕರೆಕ್ಟು. ಏನಪ್ಪ ಮಾತಾಡ್ಕೊಂಡ್ ಬಂದ್ರಿ ನೀವು? ಚಿಂಟು ಅನ್ಕೆಂತಿರ್ತಾನ, ರಾಗಿ ತೆನೆ ಎಲ್ಲ ಕಿತ್ಕೊಂಡೋಗ್ಬಿಟ್ಟು ರಾಗಿ ವರ್ಷ ಮಾಡ್ಕೊಂಡು ತಿನ್ಬೇಕು ಅಂತಂದು ಅನ್ಕೆಂತಿರ್ತಾನಲ್ವೇ ಅಂತ ಹೇಳ್ಕೊಂಡ್ ಬಂದ. ಹೇಳು ಅವಣ್ಣ, ಏನೋ ನಾನು ಹೇಳಿದ್ ಕರೆಕ್ಟ್ ಅಲ್ವೇನಾ? ನಿನ್ ಭವಿಷ್ಯ ಮುಂದೆ ಚೆನ್ನಾಗೈತ್ ಕಣ. ಯಾವ್ದ ನಮ್ಮ ಮಾರ್ದಡೆ ಕೂತ್ಕೊಂಡು ಭವಿಷ್ಯ ಹೇಳ್ತೀನಿ ಅಂತಂದು ಒಂದ್ ಗಿಣಿ ಮರಿ ಸಾಕೊಂಡು ಗಿಣಿ ಶಾಸ್ತ್ರ ಹೇಳಕ ನಾವು ಹೋಗ್ಬಿಡ. ಯಾಕಂದ್ರೆ ನಮ್ಮ ಮನ್ಸಾಗ ಅಂದ್ಕೊಂಡಿದ್ದ ನೀನು ಹೇಳ್ಬಿಟ್ಟಲ್ಲ, ಅದಕ್ಕೆ ಹೆಂಗೆ ನಾನು ದೊಡ್ಡ ಕಳ್ಳ ನೀನು, ದೊಡ್ಡ ಕಳ್ಳ ನೀನು. ಅವಾಗ ಚೆಂಟ, ನೀನ್ ಹಂಗೆಲ್ಲ ಅನ್ಬೇಡಪ್ಪ, ನನಗೆ ಬೇಜಾರಾಗ್ತೈತಿ. ಲೋ ಮಂಜ, ನಿನ್ಗೂ ಬೇಜಾರಾಗ್ತೈತೆ? ನೋಡ ಅಷ್ಟೇ ಕಿರಣ, ಈಗ ಇಂಥ ಮಾತಾಡೋದಕ್ಕೆ ಅಪ್ಪ ನನಗೆ ಸಖತ್ ಬೇಜಾರಾಗದು. ಹಿಂಗೆ ಮಾತಾಡ್ಕೊಂಡು ನಿನ್ಕಂತೀರಿ, ಅವಜ್ಜ ಬರತ್ತಕ್ಕನೆ ಅವಜ್ಜ ಅನ್ನೋದು ಬಂದ್ರೆ ರಾಗಿ ತನ ಯಾನ ಕಿತ್ಕೊಂಡು ಹೊಲ್ದಕ್ಕೆ ಹೋಗಿರೋದು ನೋಡ್ರಿ. ಏನು ಮತ್ತೀಗ ಬಡ್ದು ಬಿಡ್ತಾನೆ. ಮೊದಲು ಬರ್ರಿ ನೋಡೋಣ. ಎಲ್ಲೂ ಕಾಣಿಸ್ತಿಲ್ಲ ಪೀಕಡಿಗೆ ಹೊಲ್ದಾಗೆ, ಇಲ್ಲೂ ಯಾರು ಕಾಣಿಸ್ತಿಲ್ಲ. ನನಗೆ ಕಾಣಿಸಿರ್ಕಣ ಯಾರು ನೀವಿಬ್ರೆ ತೆಗೆದು ಕೊಟ್ರೆ ನೋಡಪ್ಪಣ್ಣಿ. ಇವನಿಗೆ ಯಾವಾಗ ತಮಾಷೆ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ನೋಡು ಎಂತ ಚೆನ್ನಾಗೈತೆ ರಾಗಿ ತೆನೆ, ತಕೊಂಡೋಗಿ ಏನಿಲ್ಲ ಅಂದ್ರೂ ಎಷ್ಟ ಒಂದ್ ಅರ್ಧ ಸೇರ್ ಆಗ್ಬೇಕು ನೋಡು, ಅಷ್ಟು ರಾಗಿ ಕಿತ್ಕೋಬೇಕು 3 ಜನನು. ಅವನ ಚೆನ್ನಾಗಿ ಒಂದಿಟ್ಟು ಉಪ್ಪು ಹಾಕಿ, ಮೆಣಸಿನ್ಕಾಯಿ ಖಾರವಾಗಿ ಒಂದಿಟ್ಟು ಮುರ್ದಾಕಿ, ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡು ತಿಂದ್ರೆ ಸಕ್ಕತ್ತಾಗಿರ್ತೈತೆ ಕಣ. ಅಯ್ಯೋ, ನೀವ್ ಹಿಂಗೆ ಮಾತಾಡ್ತಿರ್ತೀರಿ, ಕಿತ್ಕೊಂತೀರಿ. ರಾಗಿ ಹೊಲದಾಗಿ ಕಾಲಿ ಗುಡಿಸಲು, ಗುಡಿಸಲಿಗೆ ಹೋದೆ ಮಾತನಾಡಲು, ನನ್ನ ಪತಿರಾಯನಿಗೆ ತಿನ್ನಿಸಲು. ಯೋಯ್, ರಾಪ್ರಾಪ ಕಿತ್ಕೊಳ್ರಿ ಕಣೋ, ರಾಪ್ರಾಪನ ಕಿತ್ಕೊಳ್ರಿ ಹೋಗನೆ. ಯೋಯ್, ಸಾಕ್ ಬರಲ್ಲ ಕಿತ್ಕೊಂಡಿದ್ದು, ನಡಿ ನಡಿ. ಹೈ, ನಿನ್ಕಳ್ರಲ್ಲ ಇಲ್ಲಿ ಏನಲ್ಲ, ನಿಮಗೊಂದ್ರ ಒಟ್ಟು ಭಯ ಭಕ್ತಿ ಏನನ ಐತೆ, ಮಾನ ಮರ್ಯಾದೆ ಏನನ ಐತೆ? ರಾಗಿ ಹೊಲ್ದಾಗೆ ತುಳ್ದಾಡ್ಕೊಂಡು ನೋಡು, ತೆನೆ ಎಲ್ಲ ಹೆಂಗೆ ತುಳ್ದೇವ್ರೆ, ಏನನ ಭಯ ಭಕ್ತಿ ಇದ್ದಿದ್ರೆ ಹಿಂಗೆ ಬರ್ತಿದ್ರಿ. ನಾವೇ ನಿಮ್ಮ ಹೊಲ್ದಾಗ ಬಂದು ಹಂಗೆ ಕಾಲಿಕ್ತೀವಿ ನೋಡು. ಆ 3 ಜನದಾಗೆ 3 ಜನನು ಇಷ್ಟಿಷ್ಟೊಂದು ಕಿತ್ಕೊಂಡಿದ್ದೀರಲ್ಲ, ಏನನ ಹೊಲ ಇರ್ಬೇಕಾ ಹಾಳಾಗಿ ಹೋಗ್ಬೇಕು ಅನ್ಕೊಂಡಿದ್ದೀರ? ಏನಿಲ್ಲ ಅಂದ್ರೆ ಒಂದು ಸೇರ್ ರಾಗಿ ಆಗ್ತಾವೆ 3 ಜನ ಕಿತ್ಕೊಂಡಿರೋ ತೆನೆಗೆ. ಒಂದು ಅಕ್ಷರ ಆಗಲ್ಲ. ಇವತ್ತು ನೀವು ಅದು ಹೆಂಗೆ ಅಂತ ಹೋಗ್ತೀರಾ ನಾನು ನೋಡ್ತೀನಿ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇನ್ನೆಲ್ಲ ಕರೆಸಿ ನೋಡು ಸರಿಯಾಗಿ ಬೀಳ್ತಾವೆ ಹೇಳಿ ಇವತ್ತು ನಿಮಗೆಲ್ಲನ. ಅಣ್ಣ ಕನ್ನಡಿಯೋ, ನೀನ್ ಯಾಕೆ ಹಿಂಗ ಆಡ್ತಿದ್ಯೋ? ಮತ್ತೀಗ ರಾಗಿ ತಾನೆ ಏನೋ ರಾಗಿ ಬೆಳೆಸಿದ್ ಮಾಡ್ಕೊಂಬೇಕು ಅಂತಂದು ಕಿತ್ಕೊಂತಿದ್ವಿ ಅಷ್ಟೇ. ಇವಾಗ ಏನ್ ಇಲ್ಲೇ ಇಕ್ಕೋಗ್ತೀವಿ ಹೇಳು. ಇವಾಗ ಕಿತ್ತಿದ್ದೀರ, ನಾನೇನು ಅದನ್ನ ಉಪ್ಪು ಖಾರ ಹಾಕೊಂಡು ನೆಕ್ಲೆ? ಮತ್ತೀಗ ವೇಸ್ಟ್ ಆಗ್ತೈತೆ ತಾನೆ, ನಾವು ಮಾಡ್ಕೊಂಡು ತಿಂತೀವಿ. ಅಲ್ಲ, ನಿಮಗೆ ಎಷ್ಟು ಧೈರ್ಯ ಐತೆ ಹೇಳ್ರಿ? ಯಾರ್ಯಾರು ನಮ್ಮ ಹೊಲ್ದಾಗ ಕಾಲಿಕ್ಕಲ್ಲ. ನೋಡಿದ್ರೆ 3 ಜನ ಬಂದು ಈ ಪಾಟಿ ತುಳಿದು ಹಿಂಗೆ ಮಾಡ್ತಿರಲ್ಲ, ಇದು ಸರಿ ಅನ್ನಿಸ್ತೈತೆ? ಹಣ ಇನ್ನೊಂದ್ಸಲಿ ಬರಲ್ಲ, ನಮ್ಮ ಅಮ್ಮಗೆ ಹೇಳ್ಬೇಡಣ. ನಾನು ಬರಲ್ಲ, ಹೇಳ್ಬೇಡ ನಮ್ಮ ಅಪ್ಪಗೆ. ಹಣ ನಾವು ಬರ್ತಾ ಇರ್ಲಿಲ್ಲ, ಹೊಲ ನೋಡಿ ತಿಮ್ಮತ್ತನ ಚೆನ್ನಾಗೈತೆ ಅಂತಂದು ಬಂದೆ. ನಮ್ಮ ಅಜ್ಜಿಗೆ ಹೇಳ್ಬೇಡಣ, ನಮ್ಮ ಅಜ್ಜಿ ನಾಯಿ ಉಯ್ರಂಗ್ ಒಯ್ತೈತಿ. ಇಲ್ಲಿ ತೆನಾಕ್ ಹೋಗ್ರಿ, ನಿನ್ ಕಡ್ರಲ್ಲ ಇಲ್ಲಿ. ಏನಣ್ಣ ಇನ್ನೊಂದ್ಸಲಿ ಏನಾರ ನಮ್ಮ ಹೊಲ್ದಾಗ ಕಾಲಿಕ್ಕಿರಿ, 3 ಜನದು ಒಂದೊಂದು ಕಾಲು ಕೋಳಿ ಕಾಲು ಮುರಿದಂಗ್ಬಿಡ್ತೀನಿ ನನ್ನ ಮಕ್ಕಳ್ರ. ಇನ್ನೊಂದ್ಸಲಿ ನಾ ಕಣ್ಣಿಗೆ ಕಾಣಿಸ್ಕೋಬೇಕಂತೆ ನಾನು ಸುಮ್ಮನೆ ಯಾ ಶರ್ಕಿ ಬತ್ತಂತ ಬಿಡ್ತೀನಿ. ಯಾರನ್ನ ನಿಮ್ಮ ಅಪ್ಪ ಅಮ್ಮ ಸಿಗ್ಲಿ ಹೇಳ್ತೀನಿ. ಅಯ್ಯೋ ಅಣ್ಣ, ನಿಮ್ಮ ಹೊಲ್ದಾಕಿ ನಾವು ಕನ್ಸಾಗೂ ಕಾಲಿಕ್ಕಲ್ಲಣ್ಣ, ಬರಲ್ಲ.
ಯೋಡ್ ತೆಗ್ದವೆ ಇದು ಕೊಬ್ಬ ಈ ನನ್ನ ಮಕ್ಕಳಿಗೆ ಕಿತ್ಕೊಂಡ್ ಹೆಂಗೆ ಮಾತಾಡ್ತಾರೆ. ಆಹಾ ಇನ್ನೊಂದ್ಸಲಿ ಕಾಲಿಕ್ಲಿ ಏನು